ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಬಂದು ಮಾರ್ನಿಂಗಿಂದ ಶುರು ಮಾಡಿದ್ದೀನಿ. ಸೊ ಮಾರ್ನಿಂಗ್ ನಾನು ಹೆಲ್ದಿ ಡ್ರಿಂಕ್ ಚಾಲೆಂಜನ್ನು ಶುರು ಮಾಡಿದ್ದೀನಿ. ನಾವೆಲ್ಲರಿಗೂ ಗೊತ್ತಿರಬಹುದು. ಸೊ ಅದ್ರ ಬಗ್ಗೆ ನಾನು ಅಪ್ಡೇಟ್ಸನ್ನು ಶಾರ್ಟ್ಸಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ಶಾರ್ಟ್ಸಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೊ ಹಾಗೆಯೇ ಇವತ್ತು ಒಂದು ವಿಷಯದ ಬಗ್ಗೆ ಕೂಡ ಮಾತಾಡಬೇಕು. ಏನಂದರೆ ನಾನು ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಹಾಗೆಯೇ ಸ್ವಲ್ಪ ಹಿಂದೆ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ. ಸದ್ಯಕ್ಕೆ ನಾನು ಜಾಬ್ನ ಕ್ವಿಟ್ ಮಾಡಿದ್ದೀನಿ, ಮನೇಲೇ ಇದ್ದೀನಿ, ಬೇರೆ ಕಡೆ ಹೋಗ್ತೀನಿ ಆಮೇಲೆ ಅಂತ ಹೇಳಿ. ಸೊ ಆವಾಗ ಒಬ್ಬರು ಇನ್ಸ್ಟಾಗ್ರಾಮ್ ಮುಖಾಂತರ ಕಮೆಂಟ್ ಮಾಡಿದ್ರಿ. ಸೊ ಅವರ ಹೆಸರು ನಾನಿಲ್ಲಿ ಮೆನ್ಷನ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಬಟ್ ಅವ್ರು ಕೇಳಿದ್ದೇನೆಂದರೆ, ಮೇಡಮ್ ಹೆಣ್ಮಕ್ಳು ಯಾವಾಗಲೂ ದುಡಿತಾ ಇದ್ದರೆ ಅಥವಾ ಅರ್ನಿಂಗ್ಸ್ ಮಾಡ್ತಾ ಇದ್ದರೆ ಮಾತ್ರ ಹೆಣ್ಮಕ್ಳಿಗೆ ಬೆಲೆ ಸಿಗುತ್ತಾ, ಮನೇಲಿರೋರ್ಗೆ ಏನು ಬೆಲೆನೇ ಇರಲ್ವಾ ಅಂತ ಹೇಳಿ. ಸೊ ಅದು ಗೊತ್ತಿಲ್ಲ ನಿಮಗೆ ಯಾಕೆ ಆ ಥರ ಅನ್ನಿಸ್ತಾ ಇದೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು. ಯಾಕಂದರೆ ತುಂಬ ಜನ ಹೆಣ್ಮಕ್ಳಿಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರ್ಬೋದು. ಅಂದರೆ ನಮಗೆ ದುಡ್ಡಿದ್ರೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಾರೆ, ಹೌಸ್ ವೈಫ್ಗಳಿಗೆ ಏನೂ ರೆಸ್ಪೆಕ್ಟ್ ಇಲ್ಲ, ಈ ರೀತಿ ಎಲ್ಲ ಕೆಲವೊಂದು ಮನಸ್ಸಲ್ಲಿ ಅನಿಸಿರಬಹುದು. ಅದ್ರ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ಮಾತಾಡ್ತೀನಿ. ಸೊ ಹಾಗೆಯೇ ತುಂಬ ದಿನ ಆಗಿತ್ತು ಸ್ಕಿನ್ ಕೇರ್ ಮಾಡಿ ಅಂತ ಹೇಳಿ ಇವತ್ತು ಮನೆಯಲ್ಲೇ ಸ್ಕಿನ್ ಕೇರ್ನ ಮಾಡ್ತಾಯಿದ್ದೀನಿ. ಸೊ ಇದು ಬಂದುಬಿಟ್ಟು ಒಂದು ಪ್ಯಾಕ್ನ ರೆಡಿ ಮಾಡ್ತಾ ಇದ್ದೀನಿ, ಅಂದರೆ ಸ್ಕ್ರಬ್ ಮಾಡ್ಕೊಳ್ಳೋದಕ್ಕೋಸ್ಕರ. ಅದಕ್ಕೋಸ್ಕರ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾಫಿ ಪೌಡರು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆಯೇ ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, ಹಾಗೆಯೇ ಒಂದು ಅರ್ಧ ನಿಂಬೆ ಒಳ್ಳೆಯಲ್ಲಿ ಫುಲ್ಲು ರಸನ ತಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನ ಮಿಕ್ಸ್ ಮಾಡೋಕ್ಕೆ ನಾನಿಲ್ಲಿ ರೋಸ್ ವಾಟರ್ನ ಬಳಸ್ತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ನೀವು ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ನಾರ್ಮಲ್ ವಾಟರಲ್ಲಿ ಅಥವಾ ಅಲೋವೆರಾ ಜೆಲ್ ಅಥವಾ ಹಾಲು ಇಲ್ಲ ಮೊಸರು ಏನಾದ್ರು ಯೂಸ್ ಮಾಡಿ ನೀವು ಇದನ್ನು ಪೇಸ್ಟ್ ಫಾರ್ಮ್ ಆಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಪರ್ಟಿಕ್ಯುಲರಾಗಿ ಯೂಸ್ ಮಾಡಿದ್ದು ಬಂದು ಡಾರ್ಕ್ ನೆಕ್ ಏನಿರುತ್ತಲ್ವ, ಅದನ್ನು ಇದು ತುಂಬ ಚೆನ್ನಾಗಿ ಟ್ರೀಟ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ ಸ್ವಲ್ಪ ಬೇಗ. ನೀವು ಕೂಡ ಟ್ರೈ ಮಾಡ್ಬೋದು. ಯಾವುದೇ ಹೋಮ್ ರೆಮಿಡಿ ಆದ್ರೂ ಅಷ್ಟೇ ಗೈಸ್, ನೀವು ಸ್ವಲ್ಪ ದಿನ ಯೂಸ್ ಮಾಡಬೇಕು. ಅದನ್ನು ಬರ್ತಾ ಬರ್ತಾ ಅದು ನಿಮಗೆ ರಿಸಲ್ಟ್ನ ಕೊಡುತ್ತೆ. ಇವತ್ತು ಯೂಸ್ ಮಾಡಿದ್ದೀನಿ, ನನಗೆ ಇವತ್ತು ರಿಸಲ್ಟ್ ಬರಬೇಕು ಅಂದರೆ ಅದು ಆ ಥರ ಆಗೋದು ಎಲ್ಲೋ ರೇರು, ಓಕೆನಾ. ಸೊ ಹಾಗಾಗಿ ನೀವು ಆದಷ್ಟು ಹೋಮ್ ರೆಮಿಡೀಸ್ಗಳನ್ನ ಯೂಸ್ ಮಾಡ್ತಾ ಇರಿ. ಅದು ಇದು ಪ್ರಾಡಕ್ಟ್ಸ್ಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಅದು ತುಂಬಾ ಬೆಸ್ಟ್, ಹಾಗೆ ತುಂಬಾ ಸೇಫ್ ಕೂಡ ಇರುತ್ತೆ ನಮಗೆ ಅಲ್ವಾ. ಹಾಗಾಗಿ ನಂತರ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇವತ್ತು ತರಕಾರಿಯಲ್ಲಿ ಹಾಕ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ತಾಯಿದ್ದೆ. ಸೊ ಅದು ಕೂಡ ಹಾಗೆಯೇ ಶೂಟ್ ಮಾಡಿದ್ನಲ್ಲ, ಹಾಗಾಗಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವಾಗ ಸಾರಿ ಗೈಸ್, ನಂಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ನನ್ನ ವಾಯ್ಸ್ ಕೂಡ ನಿಮಗೆ ಚೇಂಜ್ ಅಂತ ಅನಿಸ್ತಾ ಇರ್ಬೋದು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಆ ವಿಷಯಕ್ಕೆ ಬರೋಣ. ಸೊ ಹೆಣ್ಮಕ್ಳು ದುಡಿದ್ರೆ ಮಾತ್ರ ಅವರಿಗೆ ಬೆಲೆ ಸಿಗೋದು, ಮನೇಲಿದ್ದರೆ ಏನು ಬೆಲೆ ಇರಲ್ವ ಅಂತ ಹೇಳಿ ಕೇಳೋದಾದರೆ ನನ್ನ ಪ್ರಕಾರ ಖಂಡಿತ ಅದು ಸುಳ್ಳು. ಯಾಕಪ್ಪ ನಾನು ಇದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಂಗೆ ಗೊತ್ತಿಲ್ಲ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ಯಾಕಂದರೆ ಇದು ಒಬ್ಬೊಬ್ಬರು ಎಕ್ಸ್ಪೀರಿಯೆನ್ಸ್ ಮೇಲೆ ಕೂಡ ಡಿಪೆಂಡ್ ಇರುತ್ತೆ. ಕೆಲವೊಬ್ಬರಿಗೆ ಆ ಥರ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ನಾವು ದುಡ್ದಾಗ ಮಾತ್ರ ನಮಗೆ ಬೆಲೆ ಕೊಡ್ತಾರೆ, ನಾವು ದುಡಿಲಿಲ್ಲ ಅಂದರೆ ಬೆಲೆ ಕೊಡಲ್ಲ ಅನ್ನೋ ಥರ. ಬಟ್ ನನ್ನ ಪ್ರಕಾರ ಅದು ಸುಳ್ಳು. ಯಾಕಂದರೆ ನೀವು ಹೊರಗಡೆ ಹೋಗಿ ದುಡಿದ್ರೆ ಮಾತ್ರ ಅದು ದುಡಿಮೆ ಅಂತ ಅಲ್ಲ. ಮನೇಲಿದ್ದರೂ ಕೂಡ ನೀವು ಹೌಸ್ ವೈಫ್ ಅಂತ ನಿಮ್ಮನ್ನು ನೀವು ಡಿಮೋಟಿವೇಟ್ ಮಾಡ್ಕೋಬೇಡಿ. ಯಾಕಂದರೆ ನೀವು ಮನೇಲಿದ್ದೀರಾ ಅಂತಂದರೆ ಮನೇಲೇನು ಸುಮ್ಮನೆ ನಾವು ಕೂತಿರ್ತೀರಾ ಹೇಳಿ, ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಸೊ ಇವಾಗ ಹಸ್ಬೆಂಡ್ ಇದ್ದರೆ ಅವ್ರಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ಹಾಗೆ ಅವ್ರು ಬಂದ ಮೇಲೆ ಕೂಡ ಇನ್ನು ಅಡುಗೆ ಆಗಬಹುದು, ಹಾಗೆ ಅವ್ರಿಗೆ ಏನು ಬೇಕು ಬೇಡ ಎಲ್ಲದನ್ನು ನೋಡ್ಕೊಳ್ಳೋದಾಗ್ಬೋದು. ಮನೇಲಿ ಅತ್ತೆ ಮಾವ ಇದ್ದರೆ ಅವರ ಬೇಕು ಬೇಡಗಳು, ಆ ಕೆಲಸಗಳು ಮನೇಲಿ. ಇನ್ನು ನಿಮ್ಮ ಒಂದು ಸೇಫ್ಟಿಗೋಸ್ಕರ ನೀವು ಮನೇಲೇ ಕೆಲವೊಬ್ಬರು ಹೆಣ್ಮಕ್ಳು ಏನಾದ್ರು ಅರ್ನಿಂಗ್ಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಟೈಲರಿಂಗ್ ವರ್ಕ್ ಮಾಡೋದಾಗಿರ್ಬೋದು, ಅಥವಾ ಹಾರಿ ವರ್ಕು, ಹ್ಯಾಂಡ್ ವರ್ಕು, ಕ್ರೋಶ, ಈ ಥರ ಏನೇನೋ ತುಂಬ ವರ್ಕ್ಗಳನ್ನ ಮಾಡ್ತಾ ಇರ್ತೀವಿ ಚಿಕ್ಕ ಪುಟ್ಟದಾಗಿ. ನೀವು ₹1 ಅರ್ನಿಂಗ್ಸ್ ಮಾಡಿದರೂ ಕೂಡ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹಾಗೆ ನೀವು ಅರ್ನಿಂಗ್ಸ್ ಮಾಡ್ತಾ ಇಲ್ಲ ಅಂದರೂ ಕೂಡ ಅದು ನಿಮಗೆ ಸ್ಯಾಟಿಸ್ಫೈ ಇರಬೇಕು. ಯಾಕಂದರೆ ಪರವಾಗಿಲ್ಲ, ನಾನು ಹೊರಗಡೆ ಹೋಗಿ ದುಡಿತಾ ಇಲ್ಲ ಅಂದರೂ ನನ್ನ ಮನೆಗೋಸ್ಕರ ನಾನು ಏನು ನನ್ನ ಜೀವನನ ಮುಡುಪಾಗಿಟ್ಟಿದ್ದೀನಿ ಅಲ್ವಾ. ಸೊ ನನ್ನ ಒಂದು ಲೈಫಲ್ಲಿ ಸೇಫ್ಟಿ ಕೂಡ ಇದೆ. ಹಾಗೆ ನಾನು ನನ್ನ ಫ್ಯಾಮಿಲಿಗೋಸ್ಕರ ಏನೋ ಒಂದು ಮಾಡ್ತಾಯಿದ್ದೀನಿ ಅನ್ನೋ ಒಂದು ಸೆಲ್ಫ್ ರೆಸ್ಪೆಕ್ಟ್ ನಿಮಗೆ ಇರಬೇಕಾಗುತ್ತೆ ಫಸ್ಟು ಸ್ನೇಹಿತರೆ. ಅದನ್ನು ನಾನು ಹೇಳ್ತೀನಿ. ಬೇರೆ ಯಾರಿಗೋ ನೀವು ಇಷ್ಟ ಆಗಬೇಕು ಅಂತ ಹೇಳಿ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಫಸ್ಟು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ, ನಿಮಗೆ ನೀವು ಇಷ್ಟ ಆಗಬೇಕು ಫಸ್ಟು, ಅವಾಗ ಎಲ್ಲದೂ ಕೂಡ ಸರಿ ಹೋಗುತ್ತೆ. ಹಾಗೆ ಈಗ ನೀವು ಮನೇಲಿದ್ದೀರ ಅಂದರೆ ನೀವೆಷ್ಟು ಸೇವಿಂಗ್ಸ್ನ ಮಾಡಿರ್ತೀರ ಗೊತ್ತಾ, ಅದು ನಿಮಗೆ ಗೊತ್ತಿರಲ್ಲ. ಇವಾಗ ಇನ್ ಕೇಸ್ ನಿಮ್ಮ ಕೈಲಿ ಏನಾದ್ರು ಆಗಿಲ್ಲ, ನೀವು ಯಾರನ್ನಾರು ಕೆಲಸದ ಇಟ್ಕೋಬೇಕು ಅಂತ ಅಂದಾಗ ನೀವು ಮಾಡೋ ಜಸ್ಟ್ ನಾವು ಹೇಳ್ತೀವಿ ಅಲ್ವಾ, ಏನು ಕಸ ಗುಡಿಸ್ತಾರೆ, ಮನೆ ಒರೆಸ್ತಾರೆ, ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಅದು ಒಂದು ಕೆಲಸನ ಅಂತ ಹೇಳ್ತಾರೆ ಕೆಲವೊಬ್ಬರು. ಸೊ ಇವಾಗ ಮನೆ ಒರೆಸೋರಿಗೆ ಆಗ್ಬೋದು ಅಥವಾ ಮನೆ ಕೆಲಸಕ್ಕೆ ಬರೋರಿಗೆ ತಿಂಗಳಿಗೆ ಎಷ್ಟು ಕೊಡ್ತಾರೆ ಹೇಳಿ, 5,000 10,000, ಇನ್ನು ಕೆಲವೊಂದು ಏರಿಯಾ ಕಡೆ ಜಾಸ್ತಿನೇ ಇರುತ್ತೆ. ಸೊ ಈ ರೀತಿ ಅಷ್ಟು ದುಡ್ಡನ್ನು ನೀವು ಸೇವ್ ಮಾಡ್ತಾ ಇದ್ದೀರಂದರೆ ಅದು ಕೂಡ ನೀವು ಮಾಡೋ ಒಂದು ಪಾರ್ಟ್ ಆಫ್ ಅರ್ನಿಂಗ್
ಥಿಂಗ್ಸ್ ಅಂತಲೇ ಅಂದ್ಕೊಳ್ಳಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಿಮ್ಮನ್ನು ನೀವು ಯಾವತ್ತೂ ಡಿಮೋಟಿವೇಟ್ ಆಗಿ ಮಾಡ್ಕೊಬೇಡಿ. ನಿಮ್ಮನ್ನು ನೀವು ಯಾವತ್ತೂ ಪಾಸಿಟಿವ್ ಆಗಿ ನೋಡಿ. ಆವಾಗ ನಿಮ್ಮ ಸರೌಂಡಿಂಗ್ ಕೂಡ ನಿಮಗೆ ಪಾಸಿಟಿವ್ ಆಗಿ ಕಾಣುತ್ತೆ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾಕೆ ಈ ಒಂದು ಮಾತನ್ನು ನನಗೆ ಹೇಳಬೇಕು ಅಂತ ಅನ್ನಿಸ್ತು ಅಂತ ಅಂದರೆ, ಈ ಒಂದು 6 ಮಂತ್ಸ್ ಬ್ಯಾಕಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಸಿಮಿಲರ್ ಕಮೆಂಟ್ ಬಂದಿತ್ತು. ಬಟ್ ಆವಾಗ ಬ್ಲಾಗಲ್ಲಿ ಹೇಳೋಣ ಅಂದ್ಕೊಂಡು ಹಾಗೆ ಇರಲಿಲ್ಲ. ಬಟ್ ಇವತ್ತು ಇವ್ರು ಕಮೆಂಟ್ ನೋಡಿದಾಗ ಆ ಕಮೆಂಟ್ ಕೂಡ ನೆನಪಾಯಿತು. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಆದಷ್ಟು ಕೂಡ ಪಾಸಿಟಿವ್ ಆಗಿ ಇರಿ. ನಿಮ್ಮನ್ನು ನೀವು ಪಾಸಿಟಿವ್ ಆಗಿ ನೋಡ್ಕೊಳ್ಳಿ. ಹಾಗೆಯೇ ನಾವು ಮಾಡ್ತಾ ಇರುವಂತಹ ಕೆಲಸ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಒಂದು ಏನು ಹೇಳ್ತೀವಿ, ಒಂದು ಸೆಲ್ಫ್ ರೆಸ್ಪೆಕ್ಟ್ ನಿಮಗೆ ಫಸ್ಟು ಇರಬೇಕಾಗುತ್ತೆ ಸ್ನೇಹಿತರೆ. ನಾನು ಯಾರಿಗೂ ಕಡಿಮೆ ಇಲ್ಲ, ನಾನು ಎಲ್ಲ ಕೆಲಸನೂ ನಿಭಾಯಿಸ್ತಾ ಇದ್ದೀನಿ, ನಾನು ಕೂಡ ಗ್ರೇಟ್ ಅನ್ನೋ ಒಂದು ಮನಸ್ಥಿತಿ ನಿಮಗಿದ್ರೆ ಎಲ್ಲನೂ ಕೂಡ ಸರಿ ಹೋಗುತ್ತೆ ಸ್ನೇಹಿತರೆ. ಸೊ ಆದಷ್ಟು ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನೆಗೆಟಿವಿಟಿನ ಆಗ್ಬೋದು, ನೆಗೆಟಿವ್ ಪೀಪಲ್ಸ್ನ ಆಗ್ಬೋದು, ನಿಮ್ಮ ಮೈಂಡಿಂದ ಅಥವಾ ನಿಮ್ಮ ಸರೌಂಡಿಂಗಿಂದ ಆದಷ್ಟು ದೂರ ಇಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಯಾಕಂದರೆ ನೀವು ಎಷ್ಟೇ ಪಾಸಿಟಿವ್ ಆಗಿರಬೇಕಂತ ಅಂದ್ಕೊಂಡ್ರು ಕೂಡ ಅಂಥವರು ಕೆಲವೊಮ್ಮೆ ನಿಮ್ಮನ್ನು ಡಿಮೋಟಿವೇಟ್ ಆಗಿ ಹಾಗೆ ನೆಗೆಟಿವ್ ಥಾಟ್ಸ್ ಬರೋ ಥರ ಮಾಡಿಬಿಡ್ತಾರೆ. ಖಂಡಿತವಾಗ್ಲೂ ಅದಂತೂ ಸುಳ್ಳಲ್ಲ. ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಪಾಸಿಟಿವ್ ಪೀಪಲ್ಸ್ ಜೊತೆ ಮಿಂಗಲ್ ಆಗಿ. ಆವಾಗ ನಿಮಗೂ ಕೂಡ ಪಾಸಿಟಿವ್ನೆಸ್ ಜಾಸ್ತಿ ಆಗುತ್ತೆ. ಹಾಗೆ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನೀವು ಏನೆಲ್ಲ ಸ್ಟೆಪ್ಸ್ನ ತೊಗೋಬೇಕು ಅನ್ನೋದು ಕೂಡ ನಿಮಗೂ ಅರಿವಾಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಇನ್ನೂ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು. ಹೌದು, ಸೊ ತುಂಬಾ ಬಯೋಟಿನ್ ಲಡ್ಡು ಅಂತ ಆಗ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ನೀವು ಇದನ್ನು ಕರಿಬೋದು. ಸೊ ತುಂಬಾ ಹೆಲ್ತಿಯಾಗಿರುತ್ತೆ ಸ್ನೇಹಿತರೆ. ಹಾಗೆ ಮಾಡೋದು ಕೂಡ ತುಂಬಾ ಸುಲಭ. ಯಾಕಂದರೆ ಡ್ರೈ ಫ್ರೂಟ್ಸ್ನ ಕೆಲವೊಮ್ಮೆ ನಾವು ಮನೇಲಿ ಎಷ್ಟೇ ಡ್ರೈ ಫ್ರೂಟ್ಸ್ ಇದ್ದರೂ ನೆನೆಸ್ಬಿಟ್ಟು ತಿನ್ನೋಣ ಅಂತ ಹೇಳಿ ಒಂದಿನ ತಿಂತೀವಿ, 2 ದಿನ ತಿಂತೀವಿ, ಆಮೇಲೆ ಮಧ್ಯೆ ಎಲ್ಲೆಲ್ಲೋ ಮರ್ತೋಗ್ಬಿಡುತ್ತೆ. ಸೊ ಅವಾಗ ಮರ್ತೋದಾಗ ಈ ರೀತಿ ಲಡ್ಡು ಏನಾದ್ರು ಇದ್ದರೆ ನೀವು ಆ ಒಂದು ಲಡ್ಡು ತಿಂದುಬಿಟ್ರೆ ಆರಾಮಾಗಿ ಆಗೋಗ್ಬಿಡುತ್ತಲ್ವ. ಹಾಗಾಗಿ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ನಾನಿಲ್ಲಿ ಫಸ್ಟ್ ಹಾಕಿರೋದು ಬಾದಾಮ್ ಅಂದರೆ 1 ಕಪ್ ಅಳತೆಯಲ್ಲಿ ತೊಗೊಂಡಿದ್ದೀನಿ ನಾನು. ಒಂದು ಮೀಡಿಯಮ್ ಕಪ್ನ ತೊಗೊಂಡು ಅದರಲ್ಲಿ 1 ಕಪ್ಪಷ್ಟು ಬಾದಾಮ್, ಹಾಗೆ 1 ಕಪ್ಪಷ್ಟು ಗೋಡಂಬಿ, ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ವಾಲ್ನಟ್, ಇಷ್ಟನ್ನು ಕೂಡ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕಿ ಫಸ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಅಂಜೂರ. ಸೊ ಅಂಜೂರನ್ನು ಬಂದುಬಿಟ್ಟು ನಾನು 1 ಕಪ್ ಅಳತೆ ಏನು ಇಟ್ಕೊಂಡಿದ್ದೆ ಅಲ್ವಾ, ಅದರಲ್ಲಿ ಬಂದುಬಿಟ್ಟು 1 1/4 ಕಪ್ಪಷ್ಟು ಅಂಜೂರನ ಹಾಕಿದ್ದೀನಿ. ಅಂಜೂರನ ತುಂಬ ಜಾಸ್ತಿಯಾಗಿ ಅತಿಯಾಗಿ ಯೂಸ್ ಮಾಡೋದು ಕೂಡ ಒಳ್ಳೆಯದಲ್ಲ, ಬಟ್ ಅದು ಹೆಲ್ತ್ಗೆ ಒಳ್ಳೆಯದೇನೆ, ಹಾಗಾಗಿ ಲಿಮಿಟಾಗಿರಲಿ. ಸೊ ನಂತರ ನಾನಿಲ್ಲಿ 1 ಕಪ್ಪಷ್ಟು ದ್ರಾಕ್ಷಿನ ಹಾಕಿದ್ದೀನಿ. ದ್ರಾಕ್ಷಿ ಬಂದುಬಿಟ್ಟು ನಾನು ಇಲ್ಲಿ 2 ಥರದ್ದು ಹಾಕ್ತಾಯಿದ್ದೀನಿ. ಅರ್ಧ ಕಪ್ಪಷ್ಟು ನಾರ್ಮಲ್ ಒಣ ದ್ರಾಕ್ಷಿ, ಇನ್ನು ಅರ್ಧ ಕಪ್ಪಷ್ಟು ಒಣ ದ್ರಾಕ್ಷಿನೇ, ಬಟ್ ಅದು ಬ್ಲೂ ಕಲರ್ ಬರುತ್ತಲ್ವ, ಸೀಡ್ಲೆಸ್, ಅದನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ. ನನ್ನ ಮನೇಲಿತ್ತು ಹಾಗಾಗಿ ಆ ಬ್ಲೂ ಕಲರ್ ದ್ರಾಕ್ಷಿ ಯೂಸ್ ಮಾಡಿದೆ. ನಿಮಗಿಲ್ಲ ಅಂದರೆ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದರಲ್ಲಿ ಇದು ಮಾಡ್ಕೊಬೋದು. ನಂತರ ನಾನು ಇದಕ್ಕೆ 1 ಕಪ್ಪಷ್ಟು ಸನ್ಫ್ಲವರ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಎಲ್ಲ ಥರ ಸೀಡ್ಸ್ನ ನೀವು ಹಾಕೋದ್ರಿಂದ ಕೂಡ ಹೆಲ್ತ್ ಬೆನಿಫಿಟ್ಸ್ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ನಂತರ ನಾನಿಲ್ಲಿ 1 ಕಪ್ಪಷ್ಟು ಪಂಪ್ಕಿನ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಂತರ ನೀವು ಇದಕ್ಕೆ ಬೇಕಾದ್ರೆ ಇನ್ನೂ ವಾಟರ್ ಮೆಲನ್ ಸೀಡ್ಸ್ ಆಗಬಹುದು, ಈ ರೀತಿ ಇನ್ನೂ ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಬೋದು. ನಂತರ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಅಂದರೆ ಅಗಸೆ ಬೀಜ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ನನ್ನ ಮನೆಯಲ್ಲಿ ಬಂದುಬಿಟ್ಟು ನಾನು ಯೂರಿನ್ ಇನ್ಫೆಕ್ಷನ್ ಆಗಿತ್ತು ಅಲ್ವಾ, ನನಗೂ ಆಗಿತ್ತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅತ್ತೆ ಕೂಡ ಆಗಿತ್ತು. ಆವಾಗ ಬಂದುಬಿಟ್ಟು ನಾನು ಕ್ರೇನ್ಬೆರಿ ಡ್ರೈ ಫ್ರೂಟ್ ಸಿಗುತ್ತಲ್ವ, ಕ್ರೇನ್ಬೆರಿ ಬಂದುಬಿಟ್ಟು ಅದನ್ನು ತರಿಸಿದ್ದೆ. ಅದನ್ನು ಕೂಡ ಒಂದು 10ರಿಂದ 15ನ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಇದನ್ನು ಆದಷ್ಟು ಈ ಥರ ಫ್ರೈ ಮಾಡುವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಯಾಕಂದರೆ ನೀವು ಈ ರೀತಿ ಫ್ರೈ ಮಾಡಿರೋದು ಕಪ್ಪಾಗಿರೋ ಥರ ಎಲ್ಲ ಆಗಿರಬಾರ್ದು ಡ್ರೈ ಫ್ರೂಟ್ಸು. ಹಾಗಾಗಿ ಇದು ಫ್ರೈ ಎಲ್ಲ ಮಾಡಿ ಆದಮೇಲೆ ನಾನಿಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀನಿ. ಅದಾದ ನಂತರ ಡೇಟ್ಸ್ ಏನು ಬರುತ್ತೆ ಅಲ್ವಾ, ಅದರಲ್ಲಿರುವಂತಹ ಸೀಡ್ಸ್ ಎಲ್ಲದನ್ನು ತೆಗೆದುಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ಡೇಟ್ಸನ್ನು ಇಲ್ಲಿ ಮಿಕ್ಸಿ ಮಾಡಿದ್ದೀನಿ. ನಂತರ ಅದನ್ನು ನೀವು ಒಂದು ಪ್ಯಾನಲ್ಲಿ ಹಾಕಿಬಿಟ್ಟು ತುಪ್ಪ ಹಾಕಿ ಉರಿತಾ ಬನ್ನಿ. ಆವಾಗ ಅದು ಸ್ವಲ್ಪ ಪೇಸ್ಟ್ ಫಾರ್ಮ್ ಆಗುತ್ತೆ. ಆಮೇಲೆ ಅದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಮಾಡಿದಾಗ ನಿಮ್ಗೆ ಈ ರೀತಿ ಬರುತ್ತೆ, ನೋಡ್ತಾ ಇರ್ಬೋದು. ಅದನ್ನ ನೀವು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೊತ್ತು ನೀವು ಅದನ್ನು ಸ್ವಲ್ಪ ಪೇಸ್ಟ್ ಫಾರ್ಮ್ ಆಗಿ ಆಗೋವರೆಗೂ ಕೂಡ ಮಾಡ್ತಾ ಇರಬೇಕಾಗುತ್ತೆ. ಈ ರೀತಿ ಮಾಡಿದಾಗ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗ ಈ ರೀತಿ ಲಡ್ಡು ಮಾಡೋಷ್ಟು ಅದು ಅಂಟ್ತಾ ಇರುತ್ತೆ. ಆವಾಗ ನೀವು ಈ ರೀತಿ ಲಡ್ಡುಗಳನ್ನ ಮಾಡಿಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗೇ ಹೋಗ್ಬಿಡುತ್ತೆ. ತುಂಬಾ ಟೇಸ್ಟಿ. ಹಾಗೆ ನಾವು ಇದಕ್ಕೆ ಸಕ್ಕರೆ ಬೆಲ್ಲ ಏನು ಕೂಡ ಹಾಕಿಲ್ಲ, ನ್ಯಾಚುರಲ್ ಆಗಿರುವಂತಹ ಟೇಸ್ಟ್ ಇರುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡಿ, ತುಂಬಾ ಹೆಲ್ತಿಯಾಗಿರುತ್ತೆ. ಈವನ್ ಮಕ್ಕಳಿಗೂ ಕೂಡ ಮಾಡಿಕೊಡ್ಬೋದು. ಓಕೆನಾ? ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಕೂಡ ಶೇರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.